ಗಡಿಯಲ್ಲಿ ದಿನೇ ದಿನೇ ಉದ್ವಿಗ್ನ ವಾತಾವರಣ ಹೆಚ್ಚುತ್ತಾ ಇರತಕ್ಕಂಥ ಕಾರಣ ದೇಶದ ಶಸ್ತ್ರಾಸ್ತ್ರ ಕಾರ್ಖಾನೆಗಳಿಗೆ ದೀರ್ಘ ರಜೆ ರದ್ದುಗೊಳಿಸಲಾಗಿದೆ. ದೇಶದಲ್ಲಿರುವ 12 ಶಸ್ತ್ರಾಸ್ತ್ರ ಕಾರ್ಖಾನೆಗಳ ಸಮೂಹ MIL ಸಿಬ್ಬಂದಿಗೆ ಸುದೀರ್ಘ ರಜೆಗೆ ಬ್ರೇಕ್ ಹಾಕಲಾಗಿದೆ. ಕಾರ್ಖಾನೆಯ ಸಿಬ್ಬಂದಿ ಮುಂದಿನ 2 ತಿಂಗಳವರೆಗೆ 2 ದಿನಗಳಿಗಿಂತ ಹೆಚ್ಚು ರಜೆಯನ್ನು ತೆಗೆದುಕೊಳ್ಳುವಂತಿಲ್ಲ. ಯುದ್ಧದ ಸನ್ನಿವೇಶ ಇರುವ ಹಿನ್ನೆಲೆಯಲ್ಲಿ ಹೆಚ್ಚು ಶಸ್ತ್ರಾಸ್ತ್ರ ತಯಾರಿಕೆ ಮತ್ತು ದೇಶದ ಭದ್ರತೆಯ ಸಲುವಾಗಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇನ್ನು ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮೈಲುಗಲ್ಲನ್ನು ಸಾಧಿಸಿದೆ. DRDOದಿಂದ ಏರ್ಶಿಪ್ ಯಶಸ್ವಿ ಪ್ರಯೋಗ ನಡೆಸಿದೆ. ಇದು 17 ಕಿಲೋಮೀಟರ್ ಎತ್ತರಕ್ಕೆ ವಾಯುನೌಕೆ ಮೊದಲ ಹಾರಾಟವನ್ನು ನಡೆಸಿದೆ. ಭೂಮಿಯ ವೀಕ್ಷಣೆ, ಗುಪ್ತಚರ, ಕಣ್ಗಾವಲು, ಶತ್ರುಗಳನ್ನು ಹುಡುಕಿ ಹೊಡೆಯೋದಕ್ಕೆ ಈ ಏರ್ಶಿಪ್ ಸಹಕಾರಿಯಾಗಿದೆ. ಅತ್ತ ಭಾರತದ ದಾಳಿ ಆತಂಕದಲ್ಲಿರುವ ಪಾಕಿಸ್ತಾನ ಕೂಡ ಅಬ್ದಾಲಿ ಕ್ಷಿಪಣಿ ಪರೀಕ್ಷೆಯನ್ನು ನಡೆಸಿದೆ. ಅಂದರೆ ನೋಡಿ, ಎಲ್ಲ ಶಸ್ತ್ರಾಸ್ತ್ರಕ್ಕೂ ಭಾರತ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿದೆ ಅನ್ಕೋಬೇಡಿ. ತುಂಬ ಶಸ್ತ್ರಾಸ್ತ್ರಗಳು ನಮ್ಮಲ್ಲೇ ತಯಾರಿಯಾಗುತ್ತೆ. ಯುದ್ಧದ ಸಂದರ್ಭದಲ್ಲಿ ಆ ಟೈಮಿಗೆ ಬೇಕಾಗಿರೋ ಶಸ್ತ್ರಾಸ್ತ್ರಗಳನ್ನ ರೆಡಿ ಮಾಡಿಕೊಡ್ಬೇಕಾಗುತ್ತೆ. ಹಗಲು ರಾತ್ರಿ ದುಡಿಬೇಕಾಗುತ್ತೆ. ಅದಕ್ಕೋಸ್ಕರ ಸಿಬ್ಬಂದಿಗಳಿಗೆ ರಜೆ ಕ್ಯಾನ್ಸಲ್ ಮಾಡಿದ್ದಾರೆ ಅಷ್ಟೇ. ಇನ್ನು ಉಗ್ರ ಬೆಂಬಲಿತ ಪಾಕಿಸ್ತಾನದ ವಿರುದ್ಧ ಭಾರತ ಪ್ರತೀಕಾರದ ಕ್ರಮಗಳು ಹೆಚ್ಚಾಗ್ತಾ ಇದೆ. ಪಾಕ್ ವಿರುದ್ಧ ಭಾರತ ಡಿಜಿಟಲ್ ಸ್ಟ್ರೈಕನ್ನು ಸಾರಿದೆ. ಭಾರತದ ಯುದ್ಧ ಭೀತಿ ಬಗ್ಗೆ ಪೋಸ್ಟ್ ಮಾಡಿದ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಎಕ್ಸ್ ಖಾತೆಯನ್ನು ಭಾರತ ನಿರ್ಬಂಧಿಸಿದೆ. ಅಲ್ಲದೆ ಭಾರತದ ವಿರುದ್ಧ ರಕ್ತ ಕಾರಿದ್ದ ಪಾಕ್ ಮಾಜಿ ಸಚಿವ ಬಿಲಾವಲ್ ಭುಟ್ಟೋ ಎಕ್ಸ್ ಖಾತೆಯನ್ನು ಬ್ಲಾಕ್ ಮಾಡಿದೆ. ಈ ನಡುವೆ ಪಾಕಿಸ್ತಾನದ ವಿರುದ್ಧ ಅನೇಕ ರಾಜತಾಂತ್ರಿಕ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಭಾರತದ ಬಂದರುಗಳು, ಹಡಗು ಸಾಗಣೆ, ಜಲಮಾರ್ಗಗಳ ಸಚಿವಾಲಯ ಇಂದಿನಿಂದ ಪಾಕಿಸ್ತಾನ ಧ್ವಜ ಹೊಂದಿರುವ ಹಡಗುಗಳು ಭಾರತೀಯ ಬಂದರುಗಳಿಗೆ ಪ್ರವೇಶಿಸುವುದನ್ನು ನಿಷೇಧಿಸಿದೆ. ಈ ಬೆನ್ನಲ್ಲೇ ಪಾಕಿಸ್ತಾನ ಕೂಡ ಭಾರತೀಯ ಧ್ವಜವಾಹಕ ನೌಕೆಗಳು ತನ್ನ ಬಂದರು ಬಳಸೋದನ್ನು ನಿಷೇಧಿಸಿದೆ. ಈ ಎಕ್ಸ್ ಖಾತೆಯನ್ನು ನಿರ್ಬಂಧಿಸೋದು ಏನು ಗೊತ್ತಾ, ತುಂಬ ಸುಳ್ಳು ಹೇಳ್ತಾರೆ. ಅದಕ್ಕೋಸ್ಕರ ಜನ ಪ್ರಚೋದನೆಗೊಳಗಾಗ್ತಾರೆ ಅಂತ ತಕ್ಕ ಬ್ಲಾಕ್ ಮಾಡಿ ಬಿಸಾಕ್ತಾರೆ. ಹಾಗೆ ಅವ್ರ ದೇಶದವರು ಮಾಡಿರ್ಬೋದು. ಯುದ್ಧದ ಸನ್ನಿವೇಶದಲ್ಲಿ ಇವೆಲ್ಲ ಮುಂಜಾಗ್ರತಾ ಕ್ರಮಗಳು. ಹಾಗಾಗಿ ಅವರ ಎಕ್ಸ್ ಖಾತೆಗಳನ್ನು ನಾವು ನಮ್ಮವ್ರದ್ದು ಅವರು ಬ್ಲಾಕ್ ಮಾಡ್ತಕ್ಕಂಥದ್ದು ಸಹಜ ಕೆಲಸ ಆಗಿದೆ. ಈ ನಡುವೆ ಒಂದು ದುರಂತ ನಿಜಕ್ಕೂ ಕೂಡ ಇವತ್ತು ನಡೆದಿರ್ತಕ್ಕಂಥದ್ದು. ಸೇನಾ ಬೆಂಗಾವಲು ವಾಹನವೊಂದು 700 ಅಡಿ ಆಳ ಕಂದಕಕ್ಕೆ ಉರುಳಿ ಬಿದ್ದಿದ್ದರಿಂದ 3 ಯೋಧರು ಸಾವನ್ನಪ್ಪಿದ್ದಾರೆ. ಜಮ್ಮುವಿನ ರಾಂಬನ್ ಜಿಲ್ಲೆಯಿಂದ ಶ್ರೀನಗರಕ್ಕೆ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಪ್ರಯಾಣಿಸ್ತಾ ಇದ್ದಾಗ ಬ್ಯಾಟರಿ ಚಶ್ಮಾ ಎಂಬಲ್ಲಿ ಸೇನಾ ಟ್ರಕ್ ನಿಯಂತ್ರಣ ತಪ್ಪಿ ದುರ್ಘಟನೆ ಸಂಭವಿಸಿದೆ. ಮೃತರನ್ನು ಸಿಪಾಯಿಗಳಾದ ಅಮಿತ್ ಕುಮಾರ್, ಸುಜಿತ್ ಕುಮಾರ್, ಮನ್ ಬಹದ್ದೂರ್ ಅಂತ ಗುರುತಿಸಲಾಗಿದೆ. ಗಾಯಗೊಂಡ ಸೈನಿಕರನ್ನು ಸೇನೆ, ಪೊಲೀಸರು, SDRF ಮತ್ತು ಸ್ಥಳೀಯರು ರಕ್ಷಿಸಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಮಾರ್ಚ್ನಲ್ಲಿ ರಾಂಬನ್ ಜಿಲ್ಲೆಯಲ್ಲಿ ತಾಜಾ ತರಕಾರಿಗಳನ್ನು ಸಾಗಿಸ್ತಾ ಇದ್ದ ವಾಹನ ಉರುಳಿ ಬಿದ್ದು ಇದೇ ಜಾಗದಲ್ಲಿ 2 ಸಾವನ್ನಪ್ಪಿದ್ರು. ಈಗ 3 ಯೋಧರು ಸಾವನ್ನಪ್ಪಿದ್ದಾರೆ. ಈ ಜನಿವಾರ ಜಟಾಪಟಿ ರಾಜ್ಯದಲ್ಲಿ ಯಾಕೋ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ನೋಡಿ, ಇವತ್ತು CET ಟೈಮಲ್ಲಿ ಆಗಿತ್ತಲ್ಲ, CET ಪರೀಕ್ಷೆ ವೇಳೆ ವಿದ್ಯಾರ್ಥಿಗಳ ಜನಿವಾರಕ್ಕೆ ಕತ್ತರಿ ಮತ್ತು ಅದನ್ನು ತೆಗೆಸಿದ ಪ್ರಕರಣ ಮಾಸುವ ಮುನ್ನವೇ ಇವತ್ತು ಮತ್ತೊಂದು ನಡೆದಿದೆ. ಕಲಬುರಗಿನಲ್ಲಿ ನೀಟ್ ಎಕ್ಸಾಮ್ ನಡೀತಾ ಇದೆ. ಒಂದು ಎಕ್ಸಾಮ್ ಸೆಂಟರು, ಅಲ್ಲಿ ಶ್ರೀಪಾದ್ ಪಾಟೀಲ್ ಅನ್ನೋ ವಿದ್ಯಾರ್ಥಿಯ ಜನಿವಾರವನ್ನು ಅಲ್ಲಿನ ಸಿಬ್ಬಂದಿ ತೆಗೆಸಿದ್ದಾರೆ. ವಿದ್ಯಾರ್ಥಿ ಜನಿವಾರ ತೆಗೆದೇ ಪರೀಕ್ಷೆಯನ್ನು ಬರೆದಿದ್ದಾನೆ. ಜನಿವಾರ ತೆಗೆಸಿದ್ದಕ್ಕೆ ಕೆರಳಿದ ಬ್ರಾಹ್ಮಣ ಸಮುದಾಯ ಪರೀಕ್ಷಾ ಕೊಠಡಿಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಿದೆ. ಜನಿವಾರ ತೆಗೆಸಿದ ಅಧಿಕಾರಿಯನ್ನು ತಮ್ಮ ವಶಕ್ಕೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಪರೀಕ್ಷಾ ಕೇಂದ್ರದ ಮುಂಭಾಗ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟಿಸಿದ್ದಾರೆ. ಇನ್ನು ಪರೀಕ್ಷಾ ಕೊಠಡಿಯಿಂದ ಟೀ ಶರ್ಟ್ ತೆಗೆದು ಪಂಚೆಯಲ್ಲೇ ವಿದ್ಯಾರ್ಥಿ ಹೊರಬಂದಿದ್ದಾನೆ. ಬಳಿಕ ಅಲ್ಲೇ ಶಾಸ್ತ್ರೋಕ್ತವಾಗಿ ಜನಿವಾರವನ್ನು ಮರುಧಾರಣೆ ಮಾಡಲಾಗಿದೆ. ಟೋಟಲ್ 3 ಚೆಕಿಂಗ್ ಇದ್ರಿ. ಎರಡನೇ ಚೆಕಿಂಗ್ ಮೇಲೆ ಹೋದ್ರಿ. ಹೋದ್ರೆ ಮೈದಾಗಿಂದ ಇದ್ದಿದ್ದೆಲ್ಲ ದಾರಗಳು ಎಲ್ಲ ತೆಗೀರಪ್ಪ ಅಂದ್ರಿ. ಅವ್ರಿಗೆ ಅಂದ್ರಿ ಜನಿವಾರ ಅದ ಅಂದ್ರಿ. ಇಲ್ಲ, ಅದನ್ನು ತೆಗಿಬೇಕಿಲ್ರಿ, ಎಕ್ಸಾಮ್ ಕೊಡ್ಸ್ಲಿಕ್ಕೆ ಬಿಡಲ್ಲ ಅಂದ್ರಿ. ಆಮೇಲೆ ಹಿಂದಿದ್ದವ್ರಿಗೆ ಹೋಗಿ ಕೇಳಿದ್ರಿ, ಅವ್ರನ್ನ ಚೆಕ್ ಮಾಡತ್ತೀರಿ, ಅವ್ರನ್ನ ತೆಗೆದು ಬಾ ಅಂದ್ರಿ. ಎಲ್ಲ ಧರ್ಮ ಒಂದೇ, ಅದು ನಮ್ಮ ಧರ್ಮದವ್ರಿ, ಅದಕ್ಕೆ ಯಾಕೆ ಇದು ಮಾಡಿದ್ರಿ. ಸಿಬ್ಬಂದಿ ವಿರುದ್ಧ ಏನಾದ್ರೂ ದೂರ ಕೊಡಕ್ ಮುಂದಾಗ್ತಾ ಇದ್ರೆ ತಗೊಂಡು ಕಂಪ್ಲೇಂಟ್ ಕೊಡ್ತೀರಾ? ನೋಡಿ, ನೀಟ್ ಎಕ್ಸಾಮ್ ಬರೀಬೇಕು ಅಂದರೆ ಜನಿವಾರ ತೆಗಿಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲರಪ್ಪ ಮೊದಲನೇದಾಗಿ. ಹಾಗಾಗಿ ಅದನ್ನು ತೆಗೆಸಿದ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ವಿರುದ್ಧ ಏನು ಕ್ರಮ ತಗೋಬೇಕು ತಗೊಳ್ಳಿ. CET ಆದರೆ ಅದು ಸ್ಟೇಟ್ ಕಂಟ್ರೋಲ್ನಲ್ಲಿತ್ತು. ಹಾಗಾಗಿ ಇಲ್ಲಿನ ಅಧಿಕಾರಿಗಳನ್ನ ಅಮಾನತು ಮಾಡೋದು ಎಲ್ಲ ರಾಜ್ಯ ಸರ್ಕಾರ ಮಾಡ್ತು. ಬಟ್ ಇದು ನೀಟ್ ಎಕ್ಸಾಮ್ ಆಗಿರೋದ್ರಿಂದ ಸೆಂಟ್ರಲ್ ಅಡಿಯಲ್ಲಿ ಬರೋದ್ರಿಂದ ಅವ್ರು ಕ್ರಮ ತಗೋಬೇಕು, ಅದು ಓಕೆ. ಬಟ್ ಆ ಹುಡುಗ ಶ್ರೀಪಾದ್ ಪಾಟೀಲ್ ಆತ ಹೇಳ್ದ, ನಾನು ಈ ಟೆನ್ಷನ್ನಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ರಾಂಗ್ ಹಾಕ್ಬಿಟ್ಟಿದ್ದೀನಿ, ನಂದು ಇದ್ರದ್ದು ನಂಬರ್ನ, ಹಾಗಾಗಿ ನನಗೆ ಮರುಪರೀಕ್ಷೆ ಕೊಡಿ ಅಂತ. ಬರಲ್ಲ, ಹಂಗೆ ಕೊಡೋಕ್ಕೆ ಬರಲ್ಲ, ತಪ್ಪು ನಿಂದು. ಈ ವಿಚಾರದಲ್ಲಿ ಸ್ವಲ್ಪ ಕಾಮ್ ಆಗಿ, ಏನು ಎಕ್ಸಾಮು ನಿಮಗೆ 3 ಗಂಟೆ ಎಕ್ಸಾಮ್ ನಡೆದಿದೆ, 3 ಗಂಟೆನಲ್ಲಿ ನಿನ್ನ ಇದನ್ನು ಸ್ಥಿಮಿತಕ್ಕೆ ತಂದುಕೊಂಡು ರೋಲ್ ನಂಬರ್ನ ಕರೆಕ್ಟಾಗಿ ಬರಬೇಕಾಗಿತ್ತು.
ಆಮೇಲೆ ಇದು ನೀಟ್ ಎಕ್ಸಾಮ್ ಆಗಿರೋದ್ರಿಂದ ಮರುಪರೀಕ್ಷೆಯನ್ನು ಕೊಡಕ್ಕೆ ಬರಲ್ಲ ಅಷ್ಟೇ. ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ಬೂದಿ ಮುಚ್ಚಿದ ಕೆಂಡದಂತಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಮತ್ತೆ ರಿವೆಂಜ್ ಸೌಂಡ್ ಮಾಡ್ತಾ ಇದೆ. ಫಾಜಿಲ್ ಕೊಲೆಯ ಪ್ರತೀಕಾರಕ್ಕೆ ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ಇದೀಗ ಮತ್ತೆ 3 ಹಿಂದೂ ಪರ ಮುಖಂಡರನ್ನ ಹತ್ಯೆ ಮಾಡ್ತೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಶರಣ್ ಪಂಪ್ವೆಲ್, SDPI ಮುಖಂಡ ಅಶ್ರಫ್ ಕಲಾಯಿ ಹತ್ಯೆಯ ಪ್ರಮುಖ ಆರೋಪಿ ಭರತ್ ಕುಮ್ಡೇಲ್ ಮತ್ತು 2018 ಜನವರಿಯಲ್ಲಿ ನಡೆದಿದ್ದ ಬಶೀರ್ ಕೊಲೆ ಆರೋಪಿ ಶ್ರೀಜು ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಲಾಗಿದೆ. ಇದಕ್ಕೆ ಪ್ರತಿಯಾಗಿ ಹಿಂದೂ ಯುವಕರಿಂದಲೂ ಪ್ರತೀಕಾರದ ವಿಡಿಯೋ ಹರಿಬಿಟ್ಟಿದ್ದಾನೆ. ಇನ್ನು 3 ತಿಂಗಳ ಹಿಂದೆಯೇ ಫಾಜಿಲ್ ಸಹೋದರ ಸಫ್ವಾನ್ ಟೀಮ್ಗೆ 3 ಲಕ್ಷ ಹಣ ಸುಪಾರಿ ಕೊಟ್ಟಿರೋದು ಬೆಳಕಿಗೆ ಬಂದಿದೆ. ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಅಂತೂ ಫಾಜಿಲ್ ಕುಟುಂಬಕ್ಕೆ ಸರ್ಕಾರ ನೀಡಿತ್ತಲ್ಲ 25 ಲಕ್ಷ ಪರಿಹಾರ, ಆ ದುಡ್ಡನ್ನೇ ಇವನು ರಿವೆಂಜಿಗೆ ಬಳಸ್ಕೊಂಡಿದ್ದಾನೆ, ಸುಪಾರಿ ಕೊಡೋದಕ್ಕೆ ಬಳಸ್ಕೊಂಡಿದ್ದಾನೆ ಅಂತ ಆರೋಪ ಮಾಡಿದ್ದಾರೆ. ಇದು ವೆರಿ ಡೇಂಜರ್. ಒಬ್ಬ ವ್ಯಕ್ತಿ ಫೋಟೋ ಹಾಕ್ಬಿಟ್ಟು ಇಂಥವನ್ನ ಇಂಥ ತಾರೀಕು ಇಷ್ಟು ಗಂಟೆಗೆ ಕೊಲ್ತೀನಿ ಅಂತ ಹಾಕ್ಬಿಡೋದು, ಅದಕ್ಕೆ ಅವ್ರು ಇನ್ನೊಂದು ಹಾಕ್ಬಿಡೋದು, ವೆರಿ ಡೇಂಜರ್. ಅಲ್ಲಿನ ಪೊಲೀಸರು ಇದಕ್ಕೆ ಕಡಿವಾಣ ಹಾಕಬೇಕು. ಯಾಕೆ ಗೊತ್ತಾ, ಯಾರೋ ಒಬ್ಬ ವ್ಯಕ್ತಿಯ ಫೋಟೋ ಹಾಕ್ಬಿಟ್ಟು ಇಂಥ ತಾರೀಕಲ್ಲಿ ಕೊಲ್ತೀವಿ ಅಂದರೆ ಅವ್ನು ಸುಮ್ಮನೆ ಇರ್ತಾನ? ನನ್ನನ್ನು ಕೊಲ್ಲೋದಕ್ಕೆ ಮೊದಲು ನಿನ್ನೇ ಕೊಂದಾಕ್ತೀನಿ ಅಂತ ಮತ್ತೆ ಶುರು ಮಾಡ್ತಾರೆ. ಮತ್ತೆ ಶುರು ಆಗುತ್ತೆ ಸಿರೀಸ್, ಸರಣಿ. ಅದಾಗಬಾರ್ದು ಅಂತಂದರೆ ಇವ್ರು ಯಾರ್ಯಾರು ಪೋಸ್ಟ್ ಮಾಡಿದ್ದಾರೆ ಅವ್ರನ್ನ ಮೊದಲು ಹುಡುಕಿ ಒಳಗೆ ಹಾಕಬೇಕು, ಆಗಷ್ಟೇ ಶಾಂತಿ ಸ್ಥಾಪನೆ ಸಾಧ್ಯ. ಇನ್ನು ಕನ್ನಡಿಗರ ಅಭಿಮಾನವನ್ನು ಪೆಹಲ್ಗಾಮ್ ದಾಳಿಗೆ ಹೋಲಿಸಿದಂತಹ ಗಾಯಕ ಸೋನು ನಿಗಮ್ ವಿರುದ್ಧ ಬೆಂಗಳೂರಿನ ಅವಲಹಳ್ಳಿ ಠಾಣೆಯಲ್ಲಿ FIR ದಾಖಲಾಗಿದೆ. ಸೋನು ನಿಗಮ್ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ನಡೆಸಿದ್ದಾರೆ. ಇನ್ನು ನಾಳೆ ಕರವೇ ನಾರಾಯಣಗೌಡ ಬಣ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸುತ್ತೆ. ಇನ್ನು ಮದ್ಯಪ್ರಿಯರಿಗೆ ರಾಜ್ಯ ಸರ್ಕಾರ ಮತ್ತೆ ಶಾಕ್ ಕೊಟ್ಟಿದೆ. ಬಿಯರ್ ದರವನ್ನು 10 ರೂಪಾಯಿ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಈಗ ಸಚಿವ RB ತಿಮ್ಮಾಪುರ್ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಮದ್ಯದ ದರ ಹೆಚ್ಚಳದಿಂದ ಮದ್ಯ ವ್ಯಸನಿಗಳ ಸಂಖ್ಯೆ ಕಡಿಮೆ ಆಗಲ್ವಾ ಸರ್ ಅಂತ ಕೇಳಿದ್ದಕ್ಕೆ, ಕುಡಿಯೋರ ಸಂಖ್ಯೆ ಕಡಿಮೆ ಆಗಿಬಿಟ್ರೆ ಒಳ್ಳೆಯದಲ್ಲ ಅಂತ. ಯಾರು ಒಳ್ಳೆಯದಲ್ಲ? ಇವ್ರಿಗೆ ಒಳ್ಳೆಯದಲ್ಲ, ಇವ್ರ ಸರ್ಕಾರಕ್ಕೆ ಒಳ್ಳೆಯದಲ್ಲ ಅಂತ ಅವ್ರ ಕುಟುಂಬಗಳು ಉದ್ಧಾರ ಆಗ್ತವೆ. ಇನ್ನು ಶ್ರೀರಾಮನ ಬಗ್ಗೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತೆ ವಿವಾದಿತ ಮಾತುಗಳನ್ನ ಆಡಿದ್ದಾರೆ. ಶ್ರೀರಾಮ ಒಬ್ಬ ಪೌರಾಣಿಕ ವ್ಯಕ್ತಿ ಅಂತ ಹೇಳಿದ್ದಾರೆ. ಅಮೆರಿಕದ ಬ್ರೌನ್ ವಿವಿಯ ವ್ಯಾಟ್ಸನ್ ಇನ್ಸ್ಟಿಟ್ಯೂಟ್ ಫಾರ್ ಇಂಟರ್ನ್ಯಾಷನಲ್ ಆ್ಯಂಡ್ ಪಬ್ಲಿಕ್ ಅಫೇರ್ಸ್ನಲ್ಲಿ ಈ ಮಾತುಗಳನ್ನ ಆಡಿದ್ದಾರೆ. ರಾಹುಲ್ ಗಾಂಧಿ ಹೇಳಿಕೆಗೆ ಬಿಜೆಪಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ರಾಹುಲ್ ಗಾಂಧಿ ರಾಮನ ಅಸ್ತಿತ್ವವನ್ನು ಅನುಮಾನಿಸಿದ್ದಕ್ಕಾಗಿ ದೇಶ ಅವನನ್ನು ಎಂದಿಗೂ ಕ್ಷಮಿಸಲ್ಲ. ಕಾಂಗ್ರೆಸ್ ಹಿಂದೂಗಳನ್ನು ಮತ್ತು ಶ್ರೀರಾಮನನ್ನು ಅವಮಾನಿಸೋದು ಕಾಂಗ್ರೆಸ್ನ ಚಾಳಿಯಾಗಿದೆ ಅಂತ ಬಿಜೆಪಿ ವಕ್ತಾರ ಶಹಜಾದ್ ಪೂನಾವಾಲಾ ಟೀಕೆ ಮಾಡಿದ್ದಾರೆ.